ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗಿರಿಧಾಮ ಸಮೀಪದ ಹೋಂಸ್ಟೇಯಲ್ಲಿ ನಡೆದ ಬೆಂಗಳೂರಿನ ಚೆಲುವೆ ಸಾಯಿ ಸುರಭಿ ಸಾವಿನ ಪ್ರಕರಣ ರಾಜ್ಯಾದ್ಯಂತ ಸಂಚಲನ ಮೂಡಿಸಿತ್ತು. ಪ್ರಕರಣದ ಬಳಿಕ ಅಸ್ವಸ್ಥಗೊಂಡಿದ್ದ ಸಂಜಿತ್ ಅಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ. ಸಂಜಿತ್ ಅಲಿ ಆರೋಗ್ಯದಲ್ಲಿ ಸಂಪೂರ್ಣ ಚೇತರಿಸಿಕೊಂಡ ನಂತರ ಪೊಲೀಸರು ಆತನನ್ನು ವಶಕ್ಕೆ ಪಡೆದು ಸುದೀರ್ಘ ವಿಚಾರಣೆ ನಡೆಸಿದರು. ವಿಚಾರಣೆ ವೇಳೆ ಆರೋಪಿ ಅಲಿ ತನ್ನ ಹಾಗೂ ಸಾಯಿ ಸುರಭಿಯ ಪ್ರೇಮ ವಿವಾಹಕ್ಕೆ ಎರಡೂ ಕುಟುಂಬಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಇದೇ ಕಾರಣಕ್ಕೆ ಸಾಯಿ ಸುರಭಿಯೇ ಇಬ್ಬರು ಸೇರಿ ಸಾವಿಗೆ ಶರಣಾಗೋಣ ಎಂದು ಕರೆಸಿಕೊಂಡಿದ್ದಳು ಎಂದು ಹೇಳಿದ್ದಾನೆ. ಮೊದಲಿಗೆ ಆಕೆಯ ಮನಸ್ಸು ಬದಲಾಯಿಸಲು ಹೋಗಿದ್ದೆ, ಆದರೆ ಬಳಿಕ ಇಬ್ಬರೂ ಮಾತ್ರೆ ಸೇವಿಸಿ ಜೀವ ಅಂತ್ಯಗೊಳಿಸುವ ನಿರ್ಧಾರ ಮಾಡಿದ್ದೆವು. ಸಾಯಿ ಸುರಭಿ ಬಳಿ ಇದ್ದ ಮಾತ್ರೆಗಳನ್ನು ತಲಾ 30ರಿಂದ 40 ಮಾತ್ರೆಗಳಷ್ಟು ಸೇವಿಸಿದ್ದೇವೆ. ಒಂದು ವೇಳೆ ಯಾರಾದರೂ ಬದುಕುಳಿದರೆ ನಂತರ ನೇಣು ಬಿಗಿದುಕೊಳ್ಳುವ ಯೋಜನೆಯನ್ನು ಸಹ ಮಾಡಿಕೊಂಡಿದ್ದೆವು ಎಂದು ಸಂಜಿತ್ ಅಲಿ ಹೇಳಿಕೆ ನೀಡಿದ್ದಾಗಿ ಪೊಲೀಸ್ ಮೂಲಗಳು ತಿಳಿಸಿವೆ. ಇನ್ನೊಂದೆಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವೇಳೆ ಸಂಜಿತ್ ಅಲಿ ಕೋಮಾ ಸ್ಥಿತಿಯಲ್ಲಿದ್ದ ಕಾರಣ ಸಾಯಿ ಸುರಭಿ ಮೃತಪಟ್ಟಿರುವ ವಿಷಯವನ್ನ ಪೊಲೀಸರು ಆತನಿಗೆ ತಿಳಿಸಿರಲಿಲ್ಲ. ಆದರೆ ಆರೋಗ್ಯದಲ್ಲಿ ಚೇತರಿಸಿಕೊಂಡು ಜೈಲಿಗೆ ಕಳುಹಿಸುವ ಮುನ್ನವೇ ಸಾಯಿ ಸುರಭಿ ಸಾವನ್ನಪ್ಪಿರುವ ವಿಷಯವನ್ನ ತಿಳಿಸಲಾಗಿದ್ದು, ಈ ಸುದ್ದಿ ಕೇಳಿದ ಸಂಜಿತ್ ಅಲಿ ಕೆಲ ಕಾಲ ಆಘಾತಕ್ಕೆ ಒಳಗಾಗಿದ್ದಾನೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಇನ್ನು ಸಂಜಿತ್ ಅಲಿ ನೀಡಿರುವ ಹೇಳಿಕೆ, ಸಾಯಿ ಸುರಭಿಯ ಕುಟುಂಬದ ಆರೋಪಗಳು, ಮರಣೋತ್ತರ ಪರೀಕ್ಷೆಯ ವರದಿ, ವೈದ್ಯಕೀಯ ದಾಖಲೆಗಳು, ಮೊಬೈಲ್ ಕರೆ ವಿವರಗಳು, ಡಿಜಿಟಲ್ ಸಾಕ್ಷ್ಯಗಳು ಹಾಗೂ ಫೋರೆನ್ಸಿಕ್ ವರದಿಗಳನ್ನ ಪರಸ್ಪರ ಹೋಲಿಕೆ ಮಾಡಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇನ್ನು ನಂದಿ ಗಿರಿಧಾಮ ಠಾಣೆ ಪೊಲೀಸರು ಆರೋಪಿ ಸಂಜಿತ್ ಅಲಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು, ನ್ಯಾಯಾಲಯ ಸಂಜಿತ್ ಅಲಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.